ಅದರ ಹಿಂಭಾಗದಲ್ಲಿ ಸಿರುಗುಪ್ಪ ಉಪವಿಭಾಗ. ತಂಡದ ನಾಯಕರು ಶ್ರೀ ಕಾಳಿಂಗ PSI ಮೊಕಟಾಣೆ. ಮುಖ್ಯ ಅತಿಥಿ ಹಿಂಭಾಗದಲ್ಲಿ ಬಳ್ಳಾರಿ ನಗರ ಉಪವಿಭಾಗ ಶ್ರೀ ಮಣಿಕಂಠ PSI ಮಹಿಳಾ ಪೊಲೀಸ್ ಠಾಣೆ ಬಳ್ಳಾರಿಯು. ಬಳ್ಳಾರಿ ನಗರ ಉಪವಿಭಾಗ ಶ್ರೀ KH ಮಣಿಕಂಠ PSI ಮಹಿಳಾ ಪೊಲೀಸ್ ಠಾಣೆ ಬಳ್ಳಾರಿಯೂರು. ಹಾಗೆಯೇ ತುಕುಡಿಗೆ ತಂಡದ ನಾಯಕರು ಶ್ರೀ ಶಾಂತಮೂರ್ತಿ PSI ಕುಡತಿ ಠಾಣೆ. ತಂಡದ ಎಲ್ಲ ಸದಸ್ಯರನ್ನು ಕೂಡಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸುತ್ತಾ ಮುಂದಕ್ಕೆ ಹೆಜ್ಜೆ ಹಾಕುತ್ತಿದ್ದಾರೆ. ನಂತರದಲ್ಲಿ ನಮ್ಮೊಟ್ಟಿಗೆ ತೋರಣಗಲ್ಲು ಕಮಾಂಡರ್ ಒಡಗೂಡಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿದರು. ನಮ್ಮೊಟ್ಟಿಗೆ ಈ ಕವಾಯತಿನಲ್ಲಿ ಪೊಲೀಸ್ ವಾದ್ಯ ವೃಂದ. ಪೊಲೀಸ್ ಎಂದರೆ ಭಯ ಅಲ್ಲ ಭರವಸೆ. ಪೊಲೀಸ್ ಇದನ್ನ ಪ್ರದರ್ಶಿಸುವಂತಿರುವಂತದ್ದು ನಮ್ಮೆಲ್ಲ ಪೊಲೀಸ್ ತಂಡಗಳು. ಇಂದಿನ ಪೊಲೀಸ್ ಧ್ವಜ ದಿನಾಚರಣೆಯ ಕವಾಯತಿನಲ್ಲಿ ಇದೀಗ ತಂಡದ ನಾಯಕರು ಶ್ರೀ ಕಾಳಿಂಗ PSI ಮೊಕಟಾಣೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸುತ್ತಾ ಬಳ್ಳಾರಿ ನಗರ ಉಪವಿಭಾಗ ಶ್ರೀ KH ಮಣಿಕಂಠ PSI ಮಹಿಳಾ ಪೊಲೀಸ್ ಠಾಣೆ ಬಳ್ಳಾರಿಯು. ಹಾಗೆಯೇ ತುಕುಡಿಯ ಎಲ್ಲ ಸದಸ್ಯರುಗಳು ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಮುನ್ನಡೆತಾ ಇರುವಂತದ್ದು. ನಂತರದ ತುಕಡಿ ಮಹಿಳಾ ತುಕಡಿ ತಂಡದ ನಾಯಕರು ಶ್ರೀ ಶಾಂತಮೂರ್ತಿ PSI ಕುಡತಿನಿ ಠಾಣೆ ಮುಖ್ಯ ಅತಿಥಿಗಳು ಮಾನ್ಯ ಅತಿಥಿಗಳಿಗೆ ವಂದಿಸ್ತಾ ಇರುವಂತದ್ದು. ಅದರ ನಂತರದಲ್ಲಿ ಮಾನ್ಯ ಅತಿಥಿಗಳಿಗೆ ವಂದಿಸ್ತಾ ಇರುವಂತದ್ದು. ನಂತರದ ತುಕಡಿ ಮಹಿಳಾ ತುಕಡಿ ತಂಡದ ನಾಯಕರು ಶ್ರೀ ಶಾಂತಮೂರ್ತಿ PSI ಕುಡತಿನಿ ಠಾಣೆ ಶ್ರೀ ಶ್ರೀ PSI ತೋರಣಗಲ್ಲು ಪೊಲೀಸ್ ಇಲಾಖೆಯಿಂದ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸನ್ಮಾನಿಸಿ ಈ ದಿನ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತದೆ. ಇಡೀ ನಮ್ಮ ಸೇವೆಯಲ್ಲಿ ವಿರಾಮವಿಲ್ಲದೆ ಎಲ್ಲಾ ರೀತಿಯ ನಿಂದನೆಗಳನ್ನು ಒಳಗಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸಹ ಕೆಲಸವನ್ನು ನಿರ್ವಹಿಸಿ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿವೃತ್ತರಾಗಿರುತ್ತಾರೆ. ಪೊಲೀಸ್ ಇಲಾಖೆಯಂತೆ ದೇಶದ ಗಡಿ ರಕ್ಷಣೆಯ ಹೊಣೆ ಹೊತ್ತಿರುವ ಮತ್ತೊಂದು ಇಲಾಖೆ ಎಂದರೆ ಸೇನಾಪಡೆ. ಸೇನಾಪಡೆಯಲ್ಲಿ ಕೇವಲ ಶತ್ರುಗಳು ವಿರುದ್ಧ ಸೈನಿಕರು ಹೋರಾಡುತ್ತಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಪ್ರತಿದಿನ ತಮ್ಮ ಸುತ್ತಮುತ್ತಲಿನ ಅನೇಕ ಕ್ಲಿಷ್ಟಕರ ಹಾಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹೀಗಿರುವಾಗ ಸೇನೆಗಳಲ್ಲಿ ನಿವೃತ್ತರಾದ ನಂತರ ಹಲವಾರು ಸೌಲಭ್ಯಗಳನ್ನು ಒದಗಿಸುತ್ತಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅಂತಹ ಸೌಲಭ್ಯ ನಿವೃತ್ತಿ ಹೊಂದಿರುವ ಅಧಿಕಾರಿ ಮತ್ತು ನೌಕರರಿಗೆ ಸೌಲಭ್ಯವನ್ನು ಒದಗಿಸುವುದಕ್ಕೋಸ್ಕರ ಈ ಒಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ದಿನ ಪೊಲೀಸ್ ಧ್ವಜವನ್ನು ಮಾರಾಟ ಮಾಡಿ ಅದರಿಂದ ಬಂದಿರುವಂತ ಲಾಭಗಳನ್ನು ನಾವು ಒಂದು ನಿಧಿಯನ್ನು ಮಾಡುತ್ತೇವೆ. ಇದರಲ್ಲಿ 50% ಅಷ್ಟು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿ ಖಾತೆಗೆ, ಇನ್ನು 50% ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಪಾವತಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಬಳ್ಳಾರಿ ಜಿಲ್ಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಾವು ಈ ದಿನ ಆಚರಿಸುತ್ತಿದ್ದೇವೆ. ದಿನಾಂಕ 1/4/24ರಿಂದ 31/3/25ರವರೆಗೆ ಅವಧಿಯಲ್ಲಿ 37 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ವಯೋನಿವೃತ್ತಿ ಹಾಗೂ ಸ್ವಇಚ್ಛೆ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇದರಲ್ಲಿ PSI 7, RSI 2, ASI 13, ARSI 9, CPC 3, FDA 2, AO 1 ಅಧಿಕಾರಿ ಮತ್ತು ಸಿಬ್ಬಂದಿಗಳಿರ್ತಾರೆ. 2024 ಮತ್ತು 25ನೇ ಸಾಲಿನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುವ ಪ್ರಯುಕ್ತ ಒಟ್ಟು 178 ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ 1 ಲಕ್ಷ ನಗದು ಬಹುಮಾನ ನೀಡಲಾಗಿರುತ್ತದೆ. ಸರ್ಕಾರಿ ಕೆಲಸದಲ್ಲಿ ಖಾಕಿ ಸಮವಸ್ತ್ರ ಧರಿಸುವ ಇಲಾಖೆಗಳಿಂದಾದ ಪೊಲೀಸ್ ಇಲಾಖೆಯ ಸಮವಸ್ತ್ರ ಧರಿಸಲು ನನಗೆ ಬಹಳ ಹೆಮ್ಮೆ ಮತ್ತು ಗೌರವ ಎಂದು ಭಾವಿಸುತ್ತೇನೆ.
ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.